ಸೊ ನಮ್ಮ ಪ್ರಾಜೆಕ್ಟ್ ಹೆಸರು ಬಂದು ಎಡು ಟು ಆಲ್, ಎಜುಕೇಶನ್ ಟು ಆಲ್, ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದಾಗಿದೆ ಫ್ರೆಂಡ್ಸ್. ಸೊ ಹಾಗಾದ್ರೆ ಎಡು ಟು ಆಲ್ ಅಂದಾಗ ಇದರ ಒಂದು ಫುಲ್ ಫಾರ್ಮ್ ಬಂದು ಎಜುಕೇಶನ್ ಟು ಆಲ್, ಇಬ್ಬರಿಗೆ ಕೇವಲ ಈ ಒಂದು ಸಿಸ್ಟಮ್ ಬಗ್ಗೆ, ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ಕೊಡುವ ಮುಖಾಂತರ ಎಷ್ಟೋ ಜನರ ಒಂದು ಲೈಫ್ ನ ನಾವು ಬದಲಾವಣೆ ಮಾಡಬಹುದು. ಅದೇ ರೀತಿ ಅವರಿಗೆ ಎಜುಕೇಟ್ ಮಾಡುವ ಮುಖಾಂತರ ನಮಗೆ ಒಂದು ತಂಡ ಬರುತ್ತೆ, ತಂಡದಿಂದ ಸಾವಿರಾರು ಕೋಟ್ಯಾಂತರ ರೂಪಾಯಿನ ಪಡ್ಕೊಳ್ಳುವಂತಹ ಒಂದು ಎಕ್ಸಲೆಂಟ್ ಆಗಿರುವ ಪ್ಲಾಟ್ಫಾರ್ಮ್ ಇದಾಗಿದೆ ಡಿಯರ್ ಫ್ರೆಂಡ್ಸ್. ಹಾಗಾದ್ರೆ ಈ ಕಂಪನಿ ಅಥವಾ ಈ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನಾವೆಲ್ಲ ನೋಡೋದಾದ್ರೆ, ಇದು ನಮಗೆ ಜಸ್ಟ್ ರೀಸೆಂಟ್ ಆಗಿ 2025 ಲೇಟೆಸ್ಟ್ ಅಪ್ಡೇಟ್ ಆಗಿ ಬಂದಿರುವಂತಹ ಒಂದು ಪ್ರಾಜೆಕ್ಟ್. ಈ ಸಿಸ್ಟಮ್ ಸುಮಾರು ನಮಗೆ 4 ವರ್ಷದಿಂದ ನಮಗೆ ಈ ಒಂದು ಸಿಸ್ಟಮ್ ಚಾಲ್ತಿಯಲ್ಲಿತ್ತು. ಬಟ್ ಈಗ ರೀಸೆಂಟ್ ಆಗಿ ಅಪ್ಡೇಟ್ ಆಗಿ 1 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಿದೆ ಫ್ರೆಂಡ್ಸ್. ಕಂಪ್ಲೀಟ್ ಆಗ್ತಾ ಸತತವಾಗಿ ಎಷ್ಟೋ ಜನ ನಾನ್ ಸ್ಟಾಪ್ ಆಗಿ ವರ್ಕ್ ಮಾಡ್ತಾ ಲಕ್ಷಾಂತರ ರೂಪಾಯಿನ ತಗೊಳ್ತಿರುವಂತಹ ಏಕೈಕ ಪ್ಲಾಟ್ಫಾರ್ಮ್ ಇವತ್ತು ನಮ್ಮ ಎಜುಕೇಶನ್ ಟು ಆಲ್ ಆಗಿದೆ ಅಂತ ಹೇಳಿಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ. ಅದೇ ರೀತಿ ನಮ್ಮ ಒಂದು ಕಂಪನಿಯ ವೆಬ್ಸೈಟ್ ನೋಡೋದಾದ್ರೆ www.ed2all-services, ಇದು ನಮ್ಮ ಕಂಪನಿಯ ವೆಬ್ಸೈಟ್ ಆಗಿದೆ. ಅದೇ ರೀತಿ ಫ್ರೆಂಡ್ಸ್, ಇಲ್ಲಿ ನಾವು ನೋಡ್ಬೋದು ಕಂಪನಿಯ ಪ್ರೊಫೈಲ್. ನಾವು ಯಾವುದೇ ಒಂದು ವರ್ಕ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ, ನಾವೇನಾದ್ರೂ ಒಂದು ವರ್ಕ್ ನ ಶುರು ಮಾಡೋದಕ್ಕಿಂತ ನಾವೊಂದು ತುಂಬಾ ಪ್ಯಾಷನೇಟ್ ಆಗಿ ಒಂದು ವರ್ಕ್ ಮಾಡ್ಬೇಕಾದ್ರೆ ಕಂಪನಿಯ ಒಂದು ಪ್ರೊಫೈಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿಯಲ್ಲಿ ಯಾವತ್ತೇ ಆಗ್ಲಿ ನಾವು ಒಂದು 3 P's ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆ ಕಂಪನಿಯ ಪ್ರೊಫೈಲ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು. ಸೊ ಈ ರೀತಿ ಕಂಪನಿ ಪ್ರಾಡಕ್ಟ್. ಸೊ ಇಲ್ಲಿ ನಾವು ನೋಡೋದಾದ್ರೆ ಈ ಕಂಪನಿಯ ಪ್ರೊಫೈಲ್, ಕಂಪನಿ ಹೆಡ್ ಆಫೀಸ್ ನಮಗೆ ನಮ್ಮ ಪಕ್ಕದ ರಾಜ್ಯದ ತೆಲಂಗಾಣ ಸ್ಟೇಟ್ ವರಂಗಲ್ ಡಿಸ್ಟ್ರಿಕ್ಟ್ ಅಲ್ಲಿ ಈ ಒಂದು ಹೆಡ್ ಆಫೀಸ್ ಲೊಕೇಟ್ ಆಗಿದೆ ಡಿಯರ್ ಫ್ರೆಂಡ್ಸ್. ಅದೇ ರೀತಿ ಒಂದೇ ಒಂದು ಹೆಡ್ ಆಫೀಸ್ ಎಂಟೈರ್ ಇಂಡಿಯಾಗೆ ಒಂದೇ ಒಂದು ಹೆಡ್ ಆಫೀಸ್ ಇರುತ್ತೆ, ಯಾವುದೇ ಬ್ರಾಂಚಸ್ ಇರೋದಿಲ್ಲ. ಹಾಗೆ ಈ ಇಬ್ರು ವ್ಯಕ್ತಿಗಳನ್ನ ನಾವು ನೋಡಬಹುದು. ಒಬ್ಬರು ಅಂಬಾದಾಸ್ ಸರ್, ಮತ್ತೊಬ್ಬರು ವೆಂಕಣ್ಣ ಸರ್. ಸೊ ಇವರಿಬ್ಬರು ಸತತವಾಗಿ 14-15 ವರ್ಷಗಳ ಕಾಲ ಒಂದೇ ಸಿಸ್ಟಮ್ ಅಲ್ಲಿದ್ದು ಎಷ್ಟೋ ಜನಕ್ಕೆ, ಸಾವಿರಾರು ಲಕ್ಷಾಂತರ ಜನಗಳಿಗೆ ಒಂದು ಅವಕಾಶವನ್ನು ಕೊಡ್ತಾ ಅವರು ಸಹ ನಿಮ್ಮ ಹಾಗೆ ಸಾಮಾನ್ಯ ವ್ಯಕ್ತಿಗಳಾಗಿರ್ತಾರೆ. ಸೊ ಇವರು ಕೊಟ್ಟಿರುವಂತಹ ಅವಕಾಶದಲ್ಲಿ ಇವತ್ತು ಎಷ್ಟೋ ಜನ ಒಂದು ದೊಡ್ಡ ಮಟ್ಟಿಗೆ ರೆವಲ್ಯೂಷನ್ ಮಾಡ್ತಾ ಇದಾರೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗಾದ್ರೆ ಈ ಅವಕಾಶ ಯಾರು ಈ ಅವಕಾಶನ ತಗೋಬೇಕು, ಯಾರಿಗೋಸ್ಕರ ಈ ಅವಕಾಶ ಅಂತ ನಾವು ನೋಡೋದಾದ್ರೆ, ನಮಗೆ ಗೊತ್ತಿದೆ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ರಿಚ್ ಪೀಪಲ್ಸ್ ನ ಸುಮಾರು ಜನ ನಾವು ನೋಡ್ತಾನೆ ಇದೀವಿ. ಹುಟ್ಟದಾಗಿಂದ ನಾವು ಸಾವುಕಾರನ ನೋಡ್ತಾನೆ ಇರ್ತೀವಿ. ರಿಚ್ ಪೀಪಲ್ ರಿಚ್ ಆಗ್ತಾನೆ ಹೋಗ್ತಿರ್ತಾರೆ. ಬಟ್ ಪೂವರ್ ಅನ್ನೋನು ಯಾವತ್ತಿದ್ರು ಅವನು ಬಡತನದಿಂದ ಕಡು ಬಡತನಕ್ಕೂ ಹೋಗುವಂತ ಚಾನ್ಸಸ್ ಸುಮಾರು ಕಡೆ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ರಿಚ್ ಪೀಪಲ್ ಗೆ ಸಾಕಷ್ಟು ಅವಕಾಶಗಳಿರುತ್ತೆ. ಅವ್ರು ಯಾವ ತರ ಆದ್ರೂ ದುಡ್ಡನ್ನ ಗಳಿಸ್ತಾರೆ, ಯಾವ ತರ ಆದ್ರೂ ದುಡ್ಡನ್ನ ಮಲ್ಟಿಪ್ಲೈ ಮಾಡುವಂತ ಟ್ಯಾಲೆಂಟ್ ಅವ್ರಿಗಿರುತ್ತೆ. ಅವರ ಒಂದು ತಾತ ಮುತ್ತಾತರ ಆಸ್ತಿ ಇರುತ್ತೆ, ಅಸೆಟ್ಸ್ ಇರುತ್ತೆ. ಈ ಅಸೆಟ್ಸ್ ಇಂದ ಅವರು ತುಂಬಾ ರಿಚ್ ಆಗ್ತಿರ್ತಾರೆ. ವೆರಾಸ್ ಒಂದು ಪೂವರ್ ಅಥವಾ ಮಿಡಲ್ ಕ್ಲಾಸ್ ಪರ್ಸನ್ ಗೆ ಒಂದು ಅವಕಾಶ ಬೇಕಿರುತ್ತೆ. ಸೊ ಇದು ಒಂದು ನಿಮಗೆ ಅದ್ಭುತವಾದ ಅವಕಾಶ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗಾದ್ರೆ ನಾವೇನಾದ್ರೂ ಒಂದು ವರ್ಕ್ ಮಾಡ್ಬೇಕಾದ್ರೆ ಕಂಪನಿಯ ಲೀಗಾಲಿಟೀಸ್, ಕಂಪನಿ ಕಾನೂನುಬದ್ಧವಾಗಿದೆಯಾ ಅನ್ನೋದನ್ನ ಕಂಪಲ್ಸರಿ ನಾವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ನೋಡೋದಾದ್ರೆ ಕಂಪನಿಯ ಲೀಗಲ್ ಡಾಕ್ಯುಮೆಂಟೇಶನ್, MCA, PAN and TAN. ಸೊ ಇವು ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ನಾವು ವರ್ಕ್ ಮಾಡಕ್ಕಿಂತ ಮುಂಚೆ ಫಸ್ಟ್ ನಾವು ತಿಳ್ಕೋಬೇಕಾದಂತಹ ಬಹು ಮುಖ್ಯವಾದಂತಹ ಒಂದು ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಹುದು. ಅದೇ ರೀತಿ ಕಂಪನಿಯ ವಿಷನ್ ಅಂಡ್ ಮಿಷನ್. ಸೊ ಈ ಕಂಪನಿಯ ವಿಷನ್ ನಾನು ಆಲ್ರೆಡಿ ಹೇಳಿದ್ದೇನೆ. ಪ್ರತಿಯೊಬ್ಬರಿಗೂ ಒಂದು ಬಡತನದಿಂದ ಒಂದು ದೊಡ್ಡ ಮಟ್ಟಿಗೆ ನಾವು ಇರ್ಲಿಕ್ಕೆ ಈ ಒಂದು ಅವಕಾಶ ನಮಗೋಸ್ಕರ ಇವತ್ತು ಸಿಕ್ಕಿದೆ. ಅದೇ ರೀತಿ ಆನ್ಲೈನ್, ಸುಮಾರು ಜನ ಇವತ್ತು ಆನ್ಲೈನ್ ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕೂತ್ಕೊಂಡು ಸಾಕಷ್ಟು ಹಣವನ್ನ ಗಳಿಸುವಂತಹ ಸುಮಾರು ಪ್ರಾಜೆಕ್ಟ್ಗಳು ಇವಾಗ ಆಫ್ಟರ್ ಕರೋನಾ ನಾವು ನೋಡಿದೀವಿ. ಕರೋನಾ ಟೈಮ್ ಅಲ್ಲಿ ಸುಮಾರು ಜನ ಮನೇಲಿ ಕೂತ್ಕೊಂಡು ಹೈಯೆಸ್ಟ್ ರೆವೆನ್ಯೂನ ಜನರೇಟ್ ಮಾಡ್ತಾ ಇದ್ರು. ಯಾಕಂದ್ರೆ ನಾವು ವರ್ಕ್ ಹೋಗಿಲ್ಲ ಅಂದ್ರೂ ಮನೇಲೆ ಕೂತ್ಕೊಂಡು ದುಡ್ಡು ಗಳಿಸುವಂತಹ ಒಂದು ಪ್ಲಾಟ್ಫಾರ್ಮ್ ನಮ್ಮ ಈ ನೆಟ್ವರ್ಕ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಅದೇ ರೀತಿ ಹೈಯೆಸ್ಟ್ ರೆವೆನ್ಯೂ ಸಹ ಗವರ್ನಮೆಂಟ್ ಗೆ ಟ್ಯಾಕ್ಸ್ ಪೇ ಮಾಡಿರೋದು ಸಹ ನಮ್ಮ ಈ ನೆಟ್ವರ್ಕ್ ಇಂಡಸ್ಟ್ರಿ ಆಗಿರುತ್ತೆ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ನಾವು ನೋಡೋದಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಅನ್ಎಂಪ್ಲಾಯ್ಮೆಂಟ್ ಇಂದ ಎಂಪ್ಲಾಯ್ಮೆಂಟ್, ನಮ್ಮ ಒಂದು ಮೇನ್ ಮೋಟೋ ಏನಂದ್ರೆ ಪ್ರತಿಯೊಬ್ಬರಿಗೂ ಒಂದು ಉದ್ಯೋಗಾವಕಾಶ ಅನ್ನೋದು ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ನೋಡ್ತಾ ಇರ್ತೀವಿ ಎಷ್ಟೋ ಸಾವಿರಾರು ಲಕ್ಷಾಂತರ ಮಕ್ಕಳು ಜಾಬ್ಗೋಸ್ಕರ ಪರದಾಡ್ತಾ ಇರ್ತಾರೆ. ಯಾಕಂದ್ರೆ ಮಕ್ಕಳಿಗೋಸ್ಕರ
ತಂದೆ ತಾಯಿ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಟ್ಟಿರ್ತಾರೆ. ಬಟ್ ಫೈನಲ್ ಎಂಡ್ ಆಫ್ ದ ಡೇ ಏನಾಗುತ್ತೆ, ಅವ್ರಿಗೆ ಯಾವುದೇ ರೀತಿಯಾದಂತಹ ಅವ್ರು ಓದಿರುವಂತ ಎಜುಕೇಶನ್ಗೂ ಅವ್ರು ಮಾಡ್ತಿರುವಂತಹ ಕೆಲಸಕ್ಕೂ ಯಾವುದೇ ರೀತಿಯಾದಂತಹ ಒಂದು ಹೊಂದಾಣಿಕೆ ಇರೋದಿಲ್ಲ. ಅಂದ್ರೆ ಏನಾದ್ರೂ ಒಂದು ಜಾಬ್ ಮಾಡಿ ಅವ್ರಿಗೆ ಒಂದು ಇರುವಂತಹ ಕಮಿಟ್ಮೆಂಟ್ಗೋಸ್ಕರ ಏನಾದ್ರೂ ಒಂದು ಮಾಡ್ಲೇಬೇಕು ಅನ್ನೋ ಒಂದು ಬೇರೆ ದಾರಿ ವಿಧಿ ಇಲ್ಲ ಅಂತ ಏನೋ ಒಂದ್ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಎಷ್ಟೋ ಜನ. ಬಟ್ ಇವತ್ತು ನಮ್ಮ ಸಿಸ್ಟಮ್ ಅಲ್ಲಿ ಎಲ್ಲರಿಗೂ ಒಂದು ಉದ್ಯೋಗ ಅವಕಾಶನ ಕೊಡ್ತಿದೀವಿ. ಗವರ್ನಮೆಂಟ್ಸ್ ಮಾಡ್ದಿರುವಂತಹ ಕೆಲ್ಸನ ಇವತ್ತು ನಾವು ಮಾಡ್ತಾ ಇದೀವಿ ಅಂದ್ರೆ ನಮಗ್ ನಾವೇ ತುಂಬಾ ಹೆಮ್ಮೆ ಅಂತ, ವಿ ಆರ್ ವೆರಿ ಪ್ರೌಡ್ ಅಂತ ಹೇಳ್ಬೋದು ಡಿಯರ್ ಫ್ರೆಂಡ್ಸ್. ಅಂತ ಒಂದು ಎಕ್ಸಲೆಂಟ್ ಆಗಿರುವಂತಹ ಒಂದು ಸಿಸ್ಟಮ್ ಅಲ್ಲಿ ಇವತ್ತು ನಾವೆಲ್ಲರೂ ಕನೆಕ್ಟ್ ಆಗಿದ್ದೀವಿ. ಹಾಗಾದ್ರೆ ನಿಮ್ಗೆಲ್ಲರಿಗೂ ಅನಿಸ್ಬೋದು ಈ ಸಿಸ್ಟಮ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ಬೇಕು, ಯಾವ ತರ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕಂತ ಕೆಲವರಿಗೆ ಕ್ವಶನ್ ರೇಸ್ ಆಗಿರುತ್ತೆ. ವೆರಿ ವೆರಿ ಸಿಂಪಲ್ ಇರುತ್ತೆ ಡಿಯರ್ ಫ್ರೆಂಡ್ಸ್. ಇವತ್ತು ಯಾರು ನಿಮಗೆ ಈ ಸಿಸ್ಟಮ್ ಬಗ್ಗೆ ಹೇಳಲಿಕ್ಕೆ ಇಲ್ಲಿ ಈ ಝೂಮ್ ಗೆ ಕನೆಕ್ಟ್ ಮಾಡಿದಾರೋ ಅವ್ರ ಕಡೆಯಿಂದ ನಿಮ್ಗೆ ಒಂದು ಝೂಮ್ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ನ ನೀವು ಟಚ್ ಮಾಡುವ ಮುಖಾಂತರ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ನೀವಲ್ಲಿ ಫಿಲ್ ಮಾಡ್ಬೇಕು. ಒನ್ಸ್ ನೀವು ಪರ್ಸನಲ್ ಇನ್ಫಾರ್ಮೇಶನ್ ಫಿಲ್ ಮಾಡಿದ ತಕ್ಷಣ ನಿಮಗೆ ಒಂದು ಯೂಸರ್ ಐಡಿ ಮತ್ತೆ ಒಂದು ಪಾಸ್ವರ್ಡ್ ಜನರೇಟ್ ಆಗುತ್ತೆ. ಸೊ ನಾವು ಕೊಡುವಂತಹ ಮಾಹಿತಿ ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಕೊಡಬೇಕಾಗುತ್ತೆ. ಯಾಕೆಂದ್ರೆ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಗಿಫ್ಟ್ ಬರುತ್ತೆ ವಿತಿನ್ 10 to 15 days ಥ್ರೂ ಇಂಡಿಯನ್ ಪೋಸ್ಟಲ್ ಮುಖಾಂತರ. ಅದಕ್ಕೋಸ್ಕರ ನಾವೆಲ್ಲರೂ ನಾವು ಕೊಡುವಂತಹ ಮಾಹಿತಿ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅದೇ ರೀತಿ ನಾವು ಏನೇ ಒಂದು ವ್ಯವಹಾರ ಮಾಡ್ಬೇಕಾದ್ರೂ ಕಾನೂನು ಏನ್ ಹೇಳುತ್ತಂದ್ರೆ, ಒಬ್ಬ ವ್ಯಕ್ತಿಯಿಂದ ನಾವು ದುಡ್ಡು ತಗೋಬೇಕಾದ್ರೆ ಯಾವುದೇ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ನಾವು ವರ್ಕ್ ಮಾಡಿದಾಗ ಆ ವ್ಯಕ್ತಿಗೆ ನಾವು ಒಂದು ಪ್ರಾಡಕ್ಟ್ ಅಥವಾ ಒಂದು ಸರ್ವಿಸ್ ನ ಕೊಡ್ಲೇಬೇಕಾಗತ್ತೆ. ಸೊ ಇಲ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ನಾವು ಒಂದು ಪ್ರಾಡಕ್ಟ್ ಕೊಡ್ತಾ ಇದೀವಿ, ಅದೇ ರೀತಿ ಇಲ್ಲಿ ಒಂದು ಸರ್ವಿಸು ಇದೆ. ಸೊ ಏನ್ ಈ ಪ್ರಾಡಕ್ಟ್ ಅಂದ್ರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ 3 meters ಒಂದು ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ನಮ್ಮ ಮನೆಗೆ ಒಂದು ಗಿಫ್ಟ್ ಆಗಿ ಬರ್ತಾ ಇದೆ. ಸೊ ಇದು ನಿಮಗೆ 10 to 15 days ಅಲ್ಲಿ ಸಿಗುವಂತಹ ಒಂದು ಗಿಫ್ಟ್ ಅಂತ ಹೇಳ್ಬೋದು ಡಿಯರ್ ಫ್ರೆಂಡ್ಸ್. ಅದ್ರ ಜೊತೆಗೆ ಇಲ್ಲಿ ನೀವು ನೋಡ್ಬಹುದು ಒಂದು ಗೋವಾ ಟ್ರಿಪ್. ಸೊ ಇದೆರಡು ಸಹ ನಮ್ಗೆ ಸಿಗ್ತಾ ಇದೆ. ಹಾಗಾದ್ರೆ ಎರಡು ಸಿಗುತ್ತೆ ಅಂದ್ರೆ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಇಲ್ಲೇನಾದ್ರೂ ನಾವು ಯಾರ ಅಕೌಂಟ್ಗಾದ್ರೂ ದುಡ್ಡು ಹಾಕ್ಬೇಕಂತ ಕೆಲವರಿಗೆ ಕ್ವಶನ್ಸ್ ಬರುತ್ತೆ. ಡೆಫಿನೆಟ್ಲಿ ಇಲ್ಲ ಫ್ರೆಂಡ್ಸ್. ಇಲ್ಲಿ ಕೇವಲ ಒಂದೇ ಒಂದು ಸ್ಮಾಲ್ ಪ್ಯಾಕೇಜ್ ಇರುತ್ತೆ, 6000 rupees. ಇದನ್ನ ನಾವು ಗೋವಾ ಟೂರ್ಗೋಸ್ಕರ ನಾವು 6000 ರೂಪಾಯಿನ ಬುಕ್ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಇಲ್ಲಿ ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಇಲ್ಲ, ಇಲ್ಲಿ ಯಾವುದೇ ರೀತಿಯಾದಂತಹ ನಾವು ಕಂಪಲ್ಸರಿ ಇಷ್ಟು ದುಡ್ಡನ್ನ ನೀವು ಪ್ರತಿ ತಿಂಗಳು ಕಟ್ಟಬೇಕು, ಈ ತರ ಯಾವುದೇ ರೀತಿ ಒಂದು ವ್ಯವಹಾರ ನಮ್ಮ ಸಿಸ್ಟಮ್ ಅಲ್ಲಿಲ್ಲ. ಒಮ್ಮೆ ನೀವು 6000 ಪೇ ಮಾಡ್ತೀರಾ, 6000 ರೂಪಾಯಿ ಡೈರೆಕ್ಟ್ ಆಗಿ ನಾವು ಕಂಪನಿ ಕಳಿಸ್ಕೊಡ್ತೀವಿ. ಕಂಪನಿ ಕಡೆಯಿಂದ ನಿಮ್ಗೊಂದು ಬ್ಯೂಟಿಫುಲ್ ಆಗಿರೋ ಫ್ಯಾಬ್ರಿಕ್ ಬರುತ್ತೆ ಒಂದು ಗಿಫ್ಟ್ ಆಗಿ. ಅದೇ ರೀತಿ ನೀವು ಪೇ ಮಾಡಿರುವಂತ ಓನ್ಲಿ ಒನ್ ಟೈಮ್ 6000 rupees ಏನಿದೆ ಇದು ನಿಮಗೆ ಟೂರ್ ಬುಕಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ ಡಿಯರ್ ಫ್ರೆಂಡ್ಸ್. ಅದೇ ರೀತಿ ನಾವು ನೋಡೋದಾದ್ರೆ ಇಲ್ಲಿ ಒಂದು ಗೋವಾ ಇಮೇಜ್ ಕಾಣಿಸ್ತಾ ಇದೆ ಸುಮಾರು ಜನಕ್ಕೆ. ಇದು ಬಂದ್ಬಿಟ್ಟು ಒಂದು ಗೋವಾ ಟ್ರಿಪ್. ಈ ಗೋವಾ ಟ್ರಿಪ್ ಕೇವಲ 11,000 ರೂಪಾಯಿಗೆ ನಮ್ಮ ಕಂಪನಿ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಡಿಯರ್ ಫ್ರೆಂಡ್ಸ್. ಆಲ್ರೆಡಿ ನಾವು 6000 rupees ಪೇ ಮಾಡ್ಕೊಂಡು ಮಿಕ್ಕಿದ ಅಮೌಂಟ್ ಏನಿದೆ 5000 rupees, ಬ್ಯಾಲೆನ್ಸ್ ಅಮೌಂಟ್ ಡಿಫರೆನ್ಸ್ ಅಮೌಂಟ್ ನಾವು 5000 rupees ವಿತ್ GST ಪೇ ಮಾಡ್ಕೊಂಡಾಗ ನಮಗೆ ಸಿಗ್ತಾ ಇದೆ 3 nights 4 days. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಗೋವಾ ಟ್ರಿಪ್. ಸೊ ಈ ಗೋವಾ ಟ್ರಿಪ್ ಅಲ್ಲಿ ನಮಗೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನೋಡೋದಾದ್ರೆ 3 star ಹೋಟೆಲ್ ಅಕಾಮಿಡೇಷನ್ ಇರುತ್ತೆ. ಹಾಗೆ ನಮ್ಗೆ ಡೈಲಿ ಬ್ರೇಕ್ಫಾಸ್ಟ್ ಅಂಡ್ ಡಿನ್ನರ್, ಒಂದು ದಿನ ಕ್ರೂಸ್ ಪಾರ್ಟಿ ಇರುತ್ತೆ ನೈಟ್ ಅಲ್ಲಿ, ಮೇ ಬಿ ಲೈಕ್ ಸಮ್ 6 hours, ಮೋರ್ ದೆನ್ 6 hours ನಮ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಕ್ರೂಸ್ ಪಾರ್ಟಿ ಸಿಗುತ್ತೆ. ಆ ಕ್ರೂಸ್ ಪಾರ್ಟಿಯಲ್ಲಿ ನಮಗೆ ಒಂದು ಡ್ರಿಂಕ್ಸ್ ಸಿಗುತ್ತೆ, ವೆಲ್ಕಮ್ ಡ್ರಿಂಕ್ ಇರುತ್ತೆ. ಮತ್ತೆ ಕೆಲವರೆಲ್ಲರೂ ಸಾಫ್ಟ್ ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್ ತಗೊಳ್ಳೋಂತಹ ನಮ್ಮ ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೆಲ್ಲ ಸಹ ಡ್ರಿಂಕ್ಸ್ ಇರುತ್ತೆ. ಅದ್ರ ಜೊತೆಗೆ ಒಂದು ವೆಜ್ ಅಂಡ್ ನಾನ್ ವೆಜ್ ಅನ್ಲಿಮಿಟೆಡ್ ಫುಡ್ ಸಹ ನಮಗೆ ಅವೈಲೇಬಲ್ ಇರುತ್ತೆ. ಕ್ರೂಸ್ ಅಲ್ಲಿ ನಾವು ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಳ್ತಾ ಎಂಟರ್ಟೈನ್ಮೆಂಟ್ ಆಕ್ಟಿವಿಟೀಸ್, ಡಿಫ್ರೆಂಟ್ ಟೈಪ್ ಆಫ್ ಆಕ್ಟಿವಿಟೀಸ್ ಮಾಡಿಸ್ತಿರ್ತಾರೆ ನಮ್ಮ ಕೈಲಿ. ಇದನ್ನೆಲ್ಲ ಮಾಡ್ತಾ ಹಾಗೆ ನಾವು ಹೊಟ್ಟೆ ತುಂಬಾ ಊಟನು ಮಾಡ್ಕೊಂಡು ನಾವು ಒಂದು ನೈಟ್ ಅಲ್ಲಿ ಕ್ರೂಸ್ ಅಲ್ಲಿ ಸ್ಪೆಂಡ್ ಮಾಡ್ತೀವಿ ಫ್ರೆಂಡ್ಸ್. ಇದೇ ಒಂದು ಕ್ರೂಸ್ ಪಾರ್ಟಿನ ನಾವು ರೀಸೆಂಟ್ ಆಗಿ ಸುಮಾರು 48 ಜನಗಳು ಅಚೀವರ್ಸ್ ಆಗಿ ಈ ಒಂದು ಕ್ರೂಸ್ ನ ನಾವು ಎಂಜಾಯ್ ಮಾಡಿ ಬಂದಿದ್ವಿ. ತುಂಬಾ ಖುಷಿ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ಇಲ್ಲಿ ನಾರ್ತ್ ಗೋವಾ, ಸೌತ್ ಗೋವಾ ಇಲ್ಲಿ ಫ್ರೀ ಆಗಿ
ನಮ್ಗೆ ಸೈಟ್ ಸೀಯಿಂಗು ಸಹ ಕಂಪ್ನಿ ಕಡೆಯಿಂದ ಸಿಗುತ್ತೆ ವಿತ್ ಟ್ರಾನ್ಸ್ಪೋರ್ಟೇಶನ್. ಸೊ ನಾರ್ಮಲ್ ಆಗಿ ನಾವು ಹೊರಗಡೆ ಹೋದಾಗ ಟ್ರಾನ್ಸ್ಪೋರ್ಟೇಶನ್ಗೆ ನಾವು ಸಪರೇಟ್ ಆಗಿ ಪೇ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಹೆವಿ ಇರುತ್ತೆ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಹೊರಗಡೆ ಹೋದಾಗ ನಮಗೆ ಗೊತ್ತಾಗಲ್ಲ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಾಗ ನಾವು ಸುಮಾರು ಖರ್ಚುಗಳನ್ನ ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ಏನಂದ್ರೆ ಬಹಳ ಸುಲಭವಾಗಿದೆ. ಕೇವಲ 11,000 ರೂಪಾಯಿದಲ್ಲಿ ನಮಗೆ ಇಷ್ಟೆಲ್ಲಾ ಸಿಗ್ತಾ ಇದೆ. ಸೊ ಇದನ್ನ 11,000 ರುಪೀಸ್ ಪೇ ಮಾಡಿ ಹೋಗೋರು ಇರ್ತಾರೆ. ಅಂದ್ರೆ 6,000 ರುಪೀಸ್ ನೀವು ಆಲ್ರೆಡಿ ಬುಕಿಂಗ್ ಮಾಡಿರ್ತೀರಾ, ರಿಮೈನಿಂಗ್ ಅಮೌಂಟ್ ಪೇ ಮಾಡ್ಕೊಳ್ಳುವ ಮುಖಾಂತರ ನೀವು ಈ ಒಂದು ಟ್ರಿಪ್ ನ ಎಂಜಾಯ್ ಮಾಡ್ಬೋದು. ಇದನ್ನ ನಾವು ಫ್ರೀ ಆಗೂ ಸಹ ಹೋಗ್ಬೋದು. ಸೊ ಯಾವ ರೀತಿ ಅಂತ ನಾನು ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಡಿಯರ್ ಫ್ರೆಂಡ್ಸ್. ಅದೇ ರೀತಿ ನಮಗೆ ಈಗ ಲೇಟೆಸ್ಟ್ ಆಗಿ ಸುಮಾರು ಜನ ಈ ಒಂದು ಟ್ರಿಪ್ಗೋಸ್ಕರ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀವಿ. ಇದು ನಮ್ಮ ಬ್ಯಾಂಕಾಕ್ ಟ್ರಿಪ್. ಸೊ ನಮಗೆ ಒಂದು ಬ್ಯಾಂಕಾಕ್ ಅಥವಾ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಈ ಎರಡು ಟ್ರಿಪ್ ಅಲ್ಲಿ ಒಂದು ಟ್ರಿಪ್ ನ ನಾವು ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಈ ಒಂದು ಟ್ರಿಪ್ ಕಾಸ್ಟ್ ಇದೆ 45,000. ಈ 45,000 ರುಪೀಸ್ ಅಲ್ಲಿ ಆಲ್ರೆಡಿ ನಾವು 6,000 ರುಪೀಸ್ ಪೇ ಮಾಡಿರ್ತೀವಿ. ರಿಮೈನಿಂಗ್ 39,000 ರುಪೀಸ್ ಪೇ ಮಾಡೋ ಮುಖಾಂತರ ನಮಗ್ ಸಿಗ್ತಾ ಇದೆ 4 nights and 5 days ಡಿಯರ್ ಫ್ರೆಂಡ್ಸ್, ಇನ್ಕ್ಲೂಡಿಂಗ್ ನಮ್ಮ ಫ್ಲೈಟ್ ಚಾರ್ಜಸ್. ವೆರಾಸ್ ನಮ್ಮ ಗೋವಾ ಟ್ರಿಪ್ ಅಲ್ಲಿ ಟ್ರಾವೆಲಿಂಗ್ ಫ್ರಮ್ ನಾವಿರುವಂತಹ ಪ್ಲೇಸ್ ಮತ್ತೆ ನಮ್ಮ ಒಂದು ಲ್ಯಾಂಡ್ ಪ್ಯಾಕೇಜ್ ಹೋಗೋವರೆಗೂ ಏನೆಲ್ಲ ಒಂದು ಫಾರ್ ಎಕ್ಸಾಂಪಲ್ ನಾವು ಫ್ಲೈಟ್ ಅಲ್ಲಿ ಹೋದ್ರು ಟ್ರೈನ್ ಅಲ್ಲಿ ಹೋದ್ರು ಅದು ನಮ್ಮ ಓನ್ ರಿಸ್ಕ್ ಅಲ್ಲಿ ಹೋಗ್ಬೇಕಾಗ್ತದೆ. ಬಟ್ ಇಲ್ಲಿ ನಮಗೆ 45,000 ಅಲ್ಲಿ ಫ್ಲೈಟ್ ಚಾರ್ಜಸ್ ಸಹ ಇನ್ಕ್ಲೂಡ್ ಆಗಿರುತ್ತೆ ಫ್ರೆಂಡ್ಸ್. ಅದರ ಜೊತೆಗೆ ನಮಗೆ 5 ಸ್ಟಾರ್ ಹೋಟೆಲ್ ಅಲ್ಲಿ ಒಂದು ಅಕಾಮಿಡೇಷನ್ ಸಿಗುತ್ತೆ. ಜೊತೆಗೆ ಡೈಲಿ ಬ್ರೇಕ್ಫಾಸ್ಟ್, ಡಿನ್ನರ್ ಅಂಡ್ ಲಂಚ್ 3 ಹೊತ್ತು ಊಟ ಸಿಗುತ್ತೆ. ಹಾಗೆ ನಮಗೆ ಅಲ್ಲಿ ಸೈಟ್ ಸೀಯಿಂಗ್, ಸುಮಾರು ಸೈಟ್ ಸೀಯಿಂಗ್ ಇರುತ್ತೆ. ಸೊ ಇಲ್ಲಿ ನಾವು ಕಾರಲ್ ಐಲ್ಯಾಂಡ್, ಬ್ಯಾಂಕಾಕ್ ಸೈಟ್ ಸೀಯಿಂಗ್, ಪಟಾಯಾ ಸೈಟ್ ಸೀಯಿಂಗ್, ಪಿಕಪ್ ಅಂಡ್ ಡ್ರಾಪ್, ಪ್ರತಿ ಒಂದು ಏರ್ಪೋರ್ಟ್ ನಾವು ಹೋದ ತಕ್ಷಣ ಅಲ್ಲಿಂದ ಕಂಪ್ಲೀಟ್ ಆಗಿ ಕಂಪನಿ ವಿಲ್ ಟೇಕ್ ಕೇರ್. ಅದೇ ರೀತಿ ಮತ್ತೆ ನಮ್ಮನ್ನ ಏರ್ಪೋರ್ಟ್ ಗೆ ಕರ್ಕೊಂಡು ಬಂದು ಬಿಡುತ್ತೆ. ಸೊ ಇಷ್ಟೆಲ್ಲ ನಮಗೆ ಫೆಸಿಲಿಟೀಸ್ ಕೊಡ್ತಾ ಇದೆ ಕೇವಲ ಒಂದು 45,000 ರುಪೀಸ್ ಅಲ್ಲಿ. ಸೊ ಇದೇ ಟ್ರಿಪ್ ನ ನಾವು ಹೊರಗಡೆ ಸಪರೇಟ್ ಆಗಿ ಮಾಡ್ಬೇಕಂದ್ರೆ ಮೋರ್ ದೆನ್ ಇಟ್ ವಿಲ್ ಕಮ್ 50 to 60,000 ರುಪೀಸ್. ಬಟ್ ಇಲ್ಲಿ ನಮಗೆ ಟ್ರಿಪ್ ಜೊತೆಯಲ್ಲಿ ಒಂದು ಅವಕಾಶ ಡಿಯರ್ ಫ್ರೆಂಡ್ಸ್, ಒಂದು ಅರ್ನಿಂಗ್ಸ್, ದುಡ್ಡು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶನೂ ಸಹ ಸಿಗ್ತಾ ಇದೆ. ಸೊ ಹಾಗಾದ್ರೆ ಏನಿರಬಹುದು, ಯಾವ ತರದ ಇನ್ಕಮ್ ಸಿಗುತ್ತೆ ಅಂತ ನಾನ್ ನಿಮ್ಗೆ ಹೇಳಕ್ ಹೋಗ್ತೇನೆ. ಈ ಸಿಸ್ಟಮ್ ಅಲ್ಲಿ ನಮಗೆ 7 ತರದ ಇನ್ಕಮ್ ಸಿಗುತ್ತೆ ಫ್ರೆಂಡ್ಸ್. 7 ಟೈಪ್ಸ್ ಆಫ್ ಇನ್ಕಮ್ಸ್. ಸೊ ಯಾವ್ಯಾವ್ದು ಅಂತ ನಾವು ನೋಡಿದ್ರೆ ಡೈಲಿ ಬೋನಸ್ ಇನ್ಕಮ್, ಸ್ಪಾನ್ಸರ್ ಇನ್ಕಮ್, ಲೆವೆಲ್ ಇನ್ಕಮ್, ಮ್ಯಾಚಿಂಗ್ ಇನ್ಕಮ್, ಕ್ಲಬ್ ಇನ್ಕಮ್, ರಾಯಲ್ಟಿ ಇನ್ಕಮ್, ಟೂರ್ಸ್ ಅಂಡ್ ಅಚೀವ್ಮೆಂಟ್ಸ್. ಸೊ ಇಷ್ಟೆಲ್ಲ ಇನ್ಕಮ್ಸ್ ಗಳು ಕೇವಲ ಒಂದೇ ಒಂದು 6,000 ರುಪೀಸ್. ಈ 6,000 ರುಪೀಸ್ ನೀವು ಆಲ್ರೆಡಿ ಬುಕಿಂಗ್ ಗೋಸ್ಕರ ಅಂತ ಪೇ ಮಾಡಿರುವಂತಹ ಒಂದು ಅಮೌಂಟ್ ಆಗಿರುತ್ತೆ. ಅದರ ಜೊತೆಗೆ ಕಂಪನಿ ನಿಮಗೆ ಕೊಡ್ತಾ ಇದೆ 7 ಟೈಪ್ಸ್ ಆಫ್ ಇನ್ಕಮ್. ರಿಯಲಿ ಹ್ಯಾಟ್ಸ್ ಆಫ್ ಟು ದ ಕಂಪನಿ ಅಂತ ಹೇಳ್ಬೋದು. ಹಾಗಾದ್ರೆ ಒಂದೊಂದು ಇನ್ಕಮ್ ಬಗ್ಗೆ ನಾನ್ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ನಾವು ನೋಡೋದಾದ್ರೆ ಡೈಲಿ ಬೋನಸ್. ಸೊ ನಮಗೆಲ್ಲ ಗೊತ್ತಿದೆ, ಮ್ಯಾಕ್ಸಿಮಮ್ ಜನ ಇವತ್ತು ಪ್ರತಿಯೊಬ್ರು ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಇರ್ತೀವಿ. ನಮಗೆಲ್ಲ ವರ್ಷಕ್ಕೆ ಒಂದು ಸತಿ ಬೋನಸ್ ಅಂತ ಕೊಡ್ತಾರೆ. ಮೇ ಬಿ ಅದು ಹಾಫ್ ಮಂತ್ ಸ್ಯಾಲ್ರಿ ಇರ್ಬೋದು ಅಥವಾ ಫುಲ್ ಮಂತ್ ಸ್ಯಾಲ್ರಿ ಕೊಡ್ತಾರೆ. ವರ್ಷಕ್ಕೆ ಒಂದ್ಸತಿ ಮೇ ಬಿ ದೀಪಾವಳಿ ಇರ್ಬೋದು, ದಸರಾ ಇರ್ಬೋದು, ಈ ರೀತಿ ವರ್ಷಕ್ಕೆ ಒಂದ್ಸತಿ ಸಿಗೋದು ಬೋನಸ್ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಬಟ್ ಈ ಸಿಸ್ಟಮ್ ಅಲ್ಲಿ ಏನಂದ್ರೆ ನಾವು ಜಾಯಿನ್ ಆಗಿರೋ ಡೇಟ್ ಇಂದ ಅಂದ್ರೆ ಆಫ್ಟರ್ 12 o'clock ದ ನೆಕ್ಸ್ಟ್ ಡೇ ಏನಿದೆ ಅವತ್ತಿಂದ ನಮಗೆ ಎವ್ರಿ ಡೇ 400 ರುಪೀಸ್ ನಿರಂತರವಾಗಿ 1 ತಿಂಗಳ ಕಾಲ ಅಂದ್ರೆ 30 days, ನೋ ಸಂಡೇ, ನೋ ಹಾಲಿಡೇ, ಯಾವುದೇ ರೀತಿಯಾದಂತಹ ರಜೆ ದಿನಗಳಿರೋದಿಲ್ಲ. ಕಂಟಿನ್ಯೂಸ್ ಆಗಿ ನಿಮಗೆ ಸತತವಾಗಿ 400 ರೂಪಾಯಿ ಇಂಟು 30 ದಿನ ಅಂದ್ರೆ 1 ತಿಂಗಳು ನಿಮಗೆ 12,000 ರೂಪಾಯಿ ಅನ್ನೋದನ್ನ ಬೋನಸ್ ನಾವು ನೋಡ್ಬೋದು ಡಿಯರ್ ಫ್ರೆಂಡ್ಸ್. ಸೊ ಎಷ್ಟು ಅದ್ಭುತ ಅಂದ್ರೆ ಕೇವಲ 6,000 ರೂಪಾಯಲ್ಲಿ ಏನೆಲ್ಲ ಸಿಗ್ತಾ ಅಂದ್ರೆ ಆಲ್ರೆಡಿ ನಮ್ಗೆ 3 meters ಫ್ಯಾಬ್ರಿಕ್ ಸಿಗ್ತಾ ಇದೆ. ಜೊತೆಗೆ ನಿಮ್ಗೆ 6,000 ರುಪೀಸ್ ಟೂರ್ ಬುಕಿಂಗ್ ಆಗಿದೆ. ಅದ್ರ ಜೊತೆಗೆ ನಾವಿಲ್ಲಿ ನೋಡೋದಾದ್ರೆ 12,000 ರುಪೀಸ್ ಬಂದು ಅಕ್ಯುಮುಲೇಟ್ ಆಗಿ ನಮ್ಮ ಒಂದು ಇನ್ಕಮ್ ಬೋನಸ್ ವ್ಯಾಲೆಟ್ ಅಲ್ಲಿ ಬಂದು ಕೂತಿರತ್ತೆ. ಹಾಗಾದ್ರೆ ನಿಮ್ಗೆ ಅನಿಸ್ಬೋದು ಬೋನಸ್ ವ್ಯಾಲೆಟ್ ಅಲ್ಲಿ ಬಂದು ಕೂತಿದೆ ಬಟ್ ಅದನ್ನ ನಾವು ತಗೊಳ್ಳಿಕ್ ಆಗೋದಿಲ್ಲ, ಯಾವ ರೀತಿ ನಾವು ಅದನ್ನ ಪಡ್ಕೋಬಹುದು ಅಂತ ನಿಮಗೆ ಡೌಟ್ ಇರುತ್ತೆ ಡಿಯರ್ ಫ್ರೆಂಡ್ಸ್. ವೆರಿ ಸಿಂಪಲ್. ಈ ದುಡ್ಡು, ನಿಮ್ಮ ಬೋನಸ್ ವ್ಯಾಲೆಟ್ ಅಲ್ಲಿ ಇರುವಂತ ದುಡ್ಡು ನಿಮ್ಮ ದುಡ್ಡು, ನಿಮ್ಮ ಇನ್ಕಮ್ ವ್ಯಾಲೆಟ್ ಅಲ್ಲಿ ಇರುವಂತ ದುಡ್ಡು ನಿಮ್ಮ ದುಡ್ಡು. ಸೊ ನಮ್ಮ ದುಡ್ಡನ್ನ ನಾವು ತಗೋಬೇಕಾದ್ರೆ ಸಣ್ಣ ಕಂಡೀಷನ್ ಇರ್ಬೇಕಲ್ವಾ. ಇಲ್ಲಿ ನಾವು ನೋಡೋದಾದ್ರೆ ಒಬ್ಬ ಸ್ಪಾನ್ಸರ್ ಅಟ್ಲೀಸ್ಟ್ ನಾವು ಈ ಸಿಸ್ಟಮ್ ಬಗ್ಗೆ ಒಬ್ಬ ವ್ಯಕ್ತಿಗೆ ತಿಳಿಸುವ ಮುಖಾಂತರ ಇಲ್ಲಿರುವಂತಹ 3,000 ರೂಪಾಯಿನ ನಾವು ವಿಡ್ರಾ ಮಾಡ್ಕೋಬಹುದು.
ಕೇವಲ ಒಬ್ಬರನ್ನ ನಾವು ರೆಫರ್ ಮಾಡ್ತಾ ಇದ್ರೆ 3000 ರುಪೀಸ್ ಅಂದ್ರೆ ಇಟ್ ಈಸ್ ಅ ಬಿಗ್ ಅಮೌಂಟ್, ಹ್ಯೂಜ್ ಅಮೌಂಟ್ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಗೆ ಸಿಸ್ಟಮ್ ಅಲ್ಲಿ ನೀವು ಕನೆಕ್ಟ್ ಮಾಡ್ತೀರಾ, 3000 ರುಪೀಸ್ ನ ನೀವು ತಗೊಳ್ತೀರಾ. ಇಲ್ಲ ನನಗೆ ಸಂಪೂರ್ಣವಾಗಿ 12,000 ಬೇಕು ಅಂತ ನಿಮಗ್ ಅನಿಸ್ದಾಗ ಅವಾಗ ನೀವು 4 ಜನಕ್ಕೆ, ಅಟ್ಲೀಸ್ಟ್ 4 ಜನ ಫ್ರೆಂಡ್ಸ್ಗೆ ಈ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಟ್ಟಾಗ ಸಂಪೂರ್ಣವಾಗಿ ನಿಮ್ಮ 12,000 ರೂಪಾಯಿ ನೀವು ವಿಡ್ರಾ ಮಾಡ್ಕೋಬಹುದು. ಇಲ್ಲಿ ಕಂಪಲ್ಸರಿ ಇಲ್ಲ, ನಾನ್ 4 ಜನ ತರಕ್ ಆಗೋದಿಲ್ಲ ಅಂತ ಎಷ್ಟು ಜನ ಸ್ನೇಹಿತರು ಸ್ಟಾರ್ಟಿಂಗ್ ಅಲ್ಲೇ ನಾವು ಪ್ರೆಸೆಂಟೇಶನ್ ಕೊಡೋವಾಗ್ಲೇ ಹೇಳ್ತಾರೆ ನನ್ನಿಂದ ಆಗೋದಿಲ್ಲ ಅಂತ. ನಾಟ್ ನೆಸೆಸರಿ. ಅಟ್ಲೀಸ್ಟ್ ನೀವು ಇಲ್ಲಿ ಒಬ್ಬ ವ್ಯಕ್ತಿಗಾದ್ರೂ ಈ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಳ್ಳೇಬೇಕಾಗುತ್ತೆ ಡಿಯರ್ ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ಸ್ಪಾನ್ಸರ್ ಇನ್ಕಮ್ ಇದು ಅನ್ಲಿಮಿಟೆಡ್ ಇರುತ್ತೆ. ಈ ಸ್ಪಾನ್ಸರ್ ಅನ್ನೋದು ಎಷ್ಟು ಜನಕ್ಕೆ ಬೇಕಾದ್ರೂ ನಾವು ಈ ವಿಷಯದ ಬಗ್ಗೆ ಅನ್ಲಿಮಿಟೆಡ್ ಜನಗಳಿಗೆ ಹೇಳ್ಕೊಳ್ತಾ ಹೋಗ್ಬೋದು. ನಿಮ್ಗೆಲ್ಲ ಗೊತ್ತಿದೆ, ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ, ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಪ್ರತಿಯೊಬ್ಬರಿಗೂ ನಾವು ರೆಕಮೆಂಡೇಶನ್ ಮಾಡ್ತಾನೆ ಇರ್ತೀವಿ. ಆದ್ರೆ ನಾವ್ ಎಷ್ಟೇ ರೆಕಮೆಂಡೇಶನ್ ಮಾಡ್ಲಿ, ಏನೇ ಮಾಡ್ಲಿ, ಬೇರೆಯವರು ಇದರಿಂದ ಒಂದು ಬೆನಿಫಿಟ್ ನ ಪಡ್ಕೊಳ್ತಾರೆ. ಆದ್ರೆ ನಾವು ಮಾತ್ರ ಏನೇ ರೆಕಮೆಂಡ್ ಮಾಡಿದ್ರು ನಮ್ಗೆ ಒಂದು ಸಿಂಗಲ್ ಚಾಕ್ಲೇಟ್ ಸಹ ಸಿಗೋದಿಲ್ಲ. ಸೊ ಇಲ್ಲಿ ನಮಗೆ ಈ ಸಿಸ್ಟಮ್ ಬಗ್ಗೆ ಬೇರೆಯವ್ರಿಗೆ ನಾವು ರೆಕಮೆಂಡೇಶನ್ ಮಾಡುವ ಮುಖಾಂತರ ಒಬ್ಬೊಬ್ಬ ವ್ಯಕ್ತಿಯಿಂದ ನಿಮಗೆ ಸಿಗ್ತಾ ಇದೆ 200 ರುಪೀಸ್, 200 ರೂಪಾಯಿ ನಿಮಗೆ ಸ್ಪಾನ್ಸರ್ ಇನ್ಕಮ್ ಆಗಿ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ನಾವು ಅನ್ಲಿಮಿಟೆಡ್ ಜನಗಳಿಗೆ ಈ ಸಿಸ್ಟಮ್ ಬಗ್ಗೆ ಹೇಳ್ಬಹುದು. ಈ ಒಂದು ಬ್ಯೂಟಿಫುಲ್ ಆಗಿರೋ ಲೆವೆಲ್ ಇನ್ಕಮ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಖುಷಿ ಆಗುತ್ತೆ ನನಗೆ. ಯಾಕಂದ್ರೆ ಯಾವ ಸಿಸ್ಟಮ್ ಇಲ್ಲಿವರೆಗೂ ಇಷ್ಟು ಹ್ಯೂಜ್ ಇನ್ಕಮ್ ನ ಯಾರಿಗೂ ಇದುವರೆಗೂ ಕೊಟ್ಟೇ ಇಲ್ಲ. ಸೊ ಕೊಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ಈ ಸಿಸ್ಟಮ್ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಕೇವಲ 10 ತಿಂಗಳಲ್ಲಿ 10 ಕೋಟಿಗೂ ಜಾಸ್ತಿ ನಾವು ಈ ದುಡ್ಡನ್ನ ಪಡ್ಕೋಬಹುದು. ಸೊ ನೀವು ತುಂಬಾ ಕ್ಯೂರಿಯಸ್ ಆಗಿರ್ತೀರಾ ಯಾವ ರೀತಿ 10 ಕೋಟಿ ಬರುತ್ತಂತ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಡಿಯರ್ ಫ್ರೆಂಡ್ಸ್. ಇಲ್ಲಿ ನಾವು ಬಂದಿದ್ದೀವಿ ಕೇವಲ 4 ಜನಕ್ಕೆ ಈ ಸಿಸ್ಟಮ್ ಬಗ್ಗೆ ಮಾಹಿತಿ ಹೇಳಿದಾಗ, ಈ ಸಿಸ್ಟಮ್ ಬಗ್ಗೆ ನಾವು ತಿಳಿಸ್ಕೊಟ್ಟಾಗ ಒಬ್ಬೊಬ್ಬರಿಂದ ನಮಗೆ ಸಿಗ್ತಾ ಇದೆ 200 ರುಪೀಸ್, 200 ರೂಪಾಯಿ. ಸೊ 4 ಜನರಿಂದ ನಮಗೆ ಬರ್ತಾ ಇದೆ 800 ರೂಪಾಯಿ ಮೊದಲನೇ ತಿಂಗಳು. ಅದೇ ರೀತಿ ಬಂದಂತ ವ್ಯಕ್ತಿ ಪ್ರತಿಯೊಬ್ಬರು 4 ಜನನ್ನ ಕರ್ತಾ ಇರ್ತಾರೆ. ಏನಕ್ಕಂದ್ರೆ ಅವರ ಕಣ್ಣು ಮುಂದೆ 12,000 ಕಾಯ್ತಾ ಇದೆ. ಈ 12,000 ರೂಪಾಯಿ ತಗೊಳ್ಳಿಕ್ಕೋಸ್ಕರ ಇವರು 4 ಜನಕ್ಕೆ ಹೇಳ್ತಾರೆ ಡಿಯರ್ ಫ್ರೆಂಡ್ಸ್. ಯಾವಾಗ ಈ 4 ಜನ ಮತ್ತೆ 4 ಜನಕ್ಕೆ ಹೇಳ್ತಾ ಹೋಗ್ತಾರೋ ನಿಮ್ಮ ಸೆಕೆಂಡ್ ಲೆವೆಲ್ ಒಂದು ಟೀಮ್ ಆಗುತ್ತೆ 16 ಜನ. ಯಾವಾಗ 16 ಜನ ನಿಮ್ಮ ಟೀಮ್ ಅಲ್ಲಿ ಬರ್ತಾರೋ ಒಬ್ಬೊಬ್ಬರಿಂದ ಮತ್ತೆ ನಿಮಗೆ ಸಿಗುತ್ತೆ 200 ರುಪೀಸ್. ಅದೇ ರೀತಿ ನಿಮ್ಮ ಮೇಲೆ ಇರೋರ್ಗೂ ಸಿಗುತ್ತೆ 200 ರುಪೀಸ್. ಅಲ್ಲಿ ನಿಮಗೆ ಸೆಕೆಂಡ್ ಮಂತ್ ಇನ್ಕಮ್ ಆಗುತ್ತೆ 3200 ರುಪೀಸ್. ಅದೇ ರೀತಿ 3ನೇ ತಿಂಗಳಲ್ಲಿ ನಿಮ್ಮ ಟೋಟಲ್ ಟೀಮ್ ಸ್ಟ್ರೆಂತ್ ಆಗಿರುತ್ತೆ 64 ಮಂದಿ. ಒಬ್ಬೊಬ್ಬರಿಂದ ನಿಮಗೆ 200 ರೂಪಾಯಿ ಅಂದ್ರೂ ಟೋಟಲಿ 12,800 ನೀವು ಪಡ್ಕೋಬಹುದು. ಹಾಗೆ 4ನೇ ತಿಂಗಳಲ್ಲಿ ನಿಮ್ಮ ಒಂದು ಟೀಮ್ ಸ್ಟ್ರೆಂತ್ ಆಗಿರುತ್ತೆ 256 ಜನ. ಒಬ್ಬೊಬ್ಬರಿಂದ ನೀವು 200 ರುಪೀಸ್ ಪಡ್ಕೊಂಡ್ರು ನಿಮಗೆ ಆ ತಿಂಗಳ ಆದಾಯ ಆಗಿರುತ್ತೆ 51,200 ರೂಪಾಯಿ. ಹಾಗೆ 5ನೇ ತಿಂಗಳಲ್ಲಿ ನಮ್ಮ ಒಂದು ಟೀಮ್ ಸ್ಟ್ರೆಂತ್ ಆಗಿರುತ್ತೆ 1,000ಕ್ಕೂ ಪ್ಲಸ್. ಸೊ ಒಬ್ಬೊಬ್ಬ ವ್ಯಕ್ತಿಯಿಂದ ನಿಮಗೆ 200 ರುಪೀಸ್ ಅಂದ್ರೂ 2 ಲಕ್ಷ ಡಿಯರ್ ಫ್ರೆಂಡ್ಸ್. ಕೇವಲ 5ನೇ ತಿಂಗಳಲ್ಲಿ ಇಲ್ಲಿ ನಾವು ಲಕ್ಷ ಅನ್ನೋದನ್ನ ನೋಡಬಹುದು. ಸೊ ನಾವು 5ನೇ ತಿಂಗಳಿಂದ 1 ಲಕ್ಷ ಅನ್ನೋದು 2 lakhs, 2 ಲಕ್ಷಕ್ಕೂ ಪ್ಲಸ್ ಇನ್ಕಮ್ ನ ನಾವು ಪಡ್ಕೊಳ್ತೀವಿ. ಹಾಗೆಯೇ 6ನೇ ತಿಂಗಳಲ್ಲಿ ನಾವು ನೋಡೋದಾದ್ರೆ ನಮ್ಮ ಟೋಟಲ್ ಟೀಮ್ ಸ್ಟ್ರೆಂತ್ ಆಗಿರುತ್ತೆ 4,000ಕ್ಕೂ ಹೆಚ್ಚು. ಅಲ್ಲಿ ನಾವು ನೋಡೋದಾದ್ರೆ ನಮ್ಮ ಟೀಮ್ ಜಾಸ್ತಿ ಆಗಿರುತ್ತೆ ಬಟ್ ನಮಗ್ ಬರುವಂತಹ ಇನ್ಕಮ್ ಕಡಿಮೆ ಇರುತ್ತೆ ಡಿಯರ್ ಫ್ರೆಂಡ್ಸ್. ಕೇವಲ 6ನೇ ಲೆವೆಲ್ ಇಂದ ಒಬ್ಬೊಬ್ಬ ವ್ಯಕ್ತಿಯಿಂದ ನಮಗೆ ಸಿಗ್ತಾ ಇದೆ ಕೇವಲ 100 ರುಪೀಸ್, 100 ರೂಪಾಯಿ ಮಾತ್ರ. 100 ರೂಪಾಯಿ ಆದ್ರೂ ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. 4,000 ಜನಗಳಿಂದ ಒಬ್ಬೊಬ್ಬರಿಂದ 100 ರೂಪಾಯಿ ಅಂದ್ರೂ ನಮಗೆ ಅಲ್ಲಿ ಬರುವಂತಹ ಒಟ್ಟು ಇನ್ಕಮ್ 4 ಲಕ್ಷಕ್ಕೂ ಪ್ಲಸ್. ಅದೇ ರೀತಿ 7ನೇ ತಿಂಗಳಲ್ಲಿ ನಮ್ಮ ಒಂದು ಟೋಟಲ್ ಟೀಮ್ ಆಗಿರುತ್ತೆ 16,000ಕ್ಕೂ ಪ್ಲಸ್. ಒಬ್ಬೊಬ್ಬ ವ್ಯಕ್ತಿಯಿಂದ ನಮಗ್ ಸಿಗ್ತಾ ಇದೆ 100 ರುಪೀಸ್, ಕೇವಲ 100 ರೂಪಾಯಿ. ಅಲ್ಲಿಗೆ ನಮ್ಮ ಒಂದು ಟೋಟಲ್ ಇನ್ಕಮ್ ಆಗಿರುತ್ತೆ 16 ಲಕ್ಷಕ್ಕೂ ಪ್ಲಸ್. ಅದೇ ರೀತಿ 8ನೇ ತಿಂಗಳಲ್ಲಿ ನಮ್ಮ ಟೋಟಲ್ ಟೀಮ್ ಸ್ಟ್ರೆಂತ್ 65,000ಕ್ಕೂ ಪ್ಲಸ್ ಇರುತ್ತೆ. ಒಬ್ಬೊಬ್ಬ ವ್ಯಕ್ತಿಯಿಂದ 100 ರೂಪಾಯಿ ಅಂದ್ರೂ 65 ಲಕ್ಷನ ನಾವು ಗಳಿಸ್ತೀವಿ ಡಿಯರ್ ಫ್ರೆಂಡ್ಸ್. ಅದೇ ರೀತಿ 10ನೇ ತಿಂಗಳಲ್ಲಿ ನಮ್ಮ ಒಂದು ಟೋಟಲ್ ಟೀಮ್ ಆಗಿರುತ್ತೆ 2 ಲಕ್ಷಕ್ಕೂ ಪ್ಲಸ್. ಒಬ್ಬೊಬ್ಬ ವ್ಯಕ್ತಿಯಿಂದ 100 ರೂಪಾಯಿ ಅಂದ್ರೂ 2 ಕೋಟಿ ಡಿಯರ್ ಫ್ರೆಂಡ್ಸ್.
ಜಸ್ಟ್ ಇಮ್ಯಾಜಿನ್ ಮಾಡಿ, 1 ಕೋಟಿ ಅನ್ನೋದು ಎಷ್ಟು ಸರ್ವೇ ಸಾಮಾನ್ಯ ಅಂದ್ರೆ, ಕೇವಲ 9 ತಿಂಗಳು ಸತತವಾಗಿ ಇಲ್ಲಿ ಕಷ್ಟಪಟ್ರೆ ಕೋಟಿ ಅನ್ನೋದು ತುಂಬಾನೇ ಸುಲಭ. ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಇದು ತುಂಬಾ ಈಸಿಯಾಗಿ ನಾವು ಅರ್ನ್ ಮಾಡ್ಬೋದು. ಅದೇ ರೀತಿ 10ನೇ ತಿಂಗಳು ಅಥವಾ 10ನೇ ಲೆವೆಲ್ ಅಂತೀವಿ ನಾವು. 10ನೇ ಲೆವೆಲ್ ಬಂದಾಗ ನಮ್ಮ ಟೋಟಲ್ ಟೀಮ್ ಸ್ಟ್ರೆಂತ್ ಆಗಿರುತ್ತೆ 10 ಲಕ್ಷಕ್ಕೂ ಮೇಲ್ಪಟ್ಟಿ ಒಂದು ಟೋಟಲ್ ಕಮ್ಯುನಿಟಿ ನಮ್ಮ ಅಂಡರ್ ಅಲ್ಲಿ ಬಂದಿರತ್ತೆ. ಒಬ್ಬೊಬ್ಬ ವ್ಯಕ್ತಿಯಿಂದ ಕೇವಲ ಒಂದೇ ಒಂದು 100 ರೂಪಾಯಿ ಅಂದ್ರೂನುವೆ ನಾವು ಗಳಿಸ್ತೀವಿ 10 ಕೋಟಿಗೂ ಪ್ಲಸ್. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಈ ಟೋಟಲ್ ಇನ್ಕಮ್ ನ ನಾವು ಆಡ್ ಮಾಡಿದಾಗ ಅಪ್ರಾಕ್ಸಿಮೇಟ್ಲಿ 14 ಕೋಟಿ ಡಿಯರ್ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ನಾವು ಇನ್ನು ಎಷ್ಟು ವರ್ಷ ಬದುಕ್ತೀವೋ ನಮಗ್ ಗೊತ್ತಿಲ್ಲ. ಈ ಹಿಂದೆ ನಾವ್ ಯಾವ್ದೇ ರೀತಿಯಾದಂತ ಆಸ್ತಿ ಪಾಸ್ತಿಗಳು ನಮ್ಮಲ್ಲಿಲ್ಲ. ಬಟ್ ನಮ್ಮ ಫ್ಯೂಚರ್ ಇವತ್ತು ನಮ್ಮ ಕೈಯಲ್ಲಿದೆ ಡಿಯರ್ ಫ್ರೆಂಡ್ಸ್. ಕೇವಲ 10 ತಿಂಗಳು ಸತತವಾಗಿ ಯಾರೆಲ್ಲ ಕಷ್ಟಪಟ್ಟು ಇವತ್ತು ಈ ಸಿಸ್ಟಮ್ ಅನ್ನ ನಂಬಿ ಬರ್ತಾರೋ ಪ್ರತಿಯೊಬ್ರು ಕೋಟ್ಯಾಧೀಶರಾಗೋದ್ರಲ್ಲಿ ಡೌಟೇ ಇಲ್ಲ. ಹಾಗಾದ್ರೆ ಕೆಲವರು ಹೊಸ ಸ್ನೇಹಿತರಿಗೆ ಡೌಟ್ ಬರುತ್ತೆ. ಇದು 4x4 ಮ್ಯಾಟ್ರಿಕ್ಸ್. ನಾನು ಈ ಒಂದು ಚಾರ್ಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ. 4x4 ಮ್ಯಾಟ್ರಿಕ್ಸ್ ಕಂಪಲ್ಸರಿ ಆಗಿ ಅಳವಡಿಸಿಕೊಂಡು ವರ್ಕ್ ಮಾಡಿದಾಗ ಮಾತ್ರ ಈ ಇನ್ಕಮ್ ಬರುತ್ತೆ. ಎಕ್ಸಾಕ್ಟ್ಲಿ ಇಲ್ಲಿ ನಾವು 4x4 ಮ್ಯಾಟ್ರಿಕ್ಸ್ ನ ಎಲ್ಲಾರು ಕರೆಕ್ಟ್ ಆಗಿ ಮಾಡ್ತಾರ? ಡೆಫಿನೆಟ್ಲಿ ಮಾಡಕ್ ಆಗಲ್ಲ. 4x4 ಆಗ್ಬಹುದು, 10x10 ಆಗ್ಬಹುದು, 20x20 ಸಹ ಆಗ್ಬಹುದು. ಬಂದಂತ ವ್ಯಕ್ತಿಗಳು 4 ಜನನಾದ್ರೂ ತರಬಹುದು, 10 ಜನನ ತರಬಹುದು, 100 ಜನನ ತರುವಂತ ಕೆಪಾಸಿಟಿ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಯಾರು ಯಾವ ರೀತಿ ವರ್ಕ್ ಮಾಡ್ತಾರೆ ನಾವು ಜಡ್ಜ್ ಮಾಡಕ್ ಆಗೋದಿಲ್ಲ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಈ ಸಿಸ್ಟಮ್ ಅಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತಹ ಇನ್ಕಮ್ ಈ ಒಂದು ಲೆವೆಲ್ ಇನ್ಕಮ್. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಈವನ್ ಸಿಂಗಲ್ ಲೆಗ್ ಅಲ್ಲಿ, ಸೊ ನಮ್ಗೆಲ್ಲ ಗೊತ್ತಿದೆ ಎಷ್ಟೋ ಕಡೆ ಒಂದೇ ಸೈಡ್ ಅಲ್ಲಿ ಸಾವಿರಾರು ಲಕ್ಷಾಂತರ ಟೀಮ್ ಬಂದ್ರೂನುವೆ ಒಂದು ಸಿಂಗಲ್ ರುಪಿನೂ ಸಹ ಸಿಗೋದಿಲ್ಲ. ನಾವು ಎರಡೂ ಕಡೆ ಮ್ಯಾಚಿಂಗ್ ಮಾಡ್ಕೊಂಡಾಗ ಮಾತ್ರ ನಾವು ಆ ಇನ್ಕಮ್ ಅನ್ನ ಪಡ್ಕೊಳ್ತೀವಿ. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಅಂದ್ರೆ, ಈವನ್ ಒಂದೇ ಒಂದು ಲೆಗ್ ಅಲ್ಲಿ ಒಬ್ಬ ಪರ್ಸನ್ 100 ಜನ ತರ್ಲಿ, ಒಬ್ಬ ಪರ್ಸನ್ 1000 ಜನ ತಂದ್ರು ಅಷ್ಟು ಜನಗಳಿಂದ ನಮಗೆ ಲೆವೆಲ್ ಇನ್ಕಮ್ ಅನ್ನೋದು ಬರುತ್ತೆ. ಸೊ ಇಂತಹ ಒಂದು ಎಕ್ಸಲೆಂಟ್ ಆಗಿರೋ ಸಿಸ್ಟಮ್ ಅಲ್ಲಿ ಇವತ್ತು ನಾವು ಇದ್ದೀವಿ. ನಿಜವಾಗ್ಲೂ ನಮ್ಗೆ ನಾವು ಯಾವ್ದೋ ಜನ್ಮದ ಒಂದು ಪುಣ್ಯ ಅಂತ ಹೇಳ್ಬೋದು. ಅಂತ ಒಂದು ಪ್ರಾಜೆಕ್ಟ್ ಇವತ್ತು ಮಿಸ್ಟರ್ ಅಂಬಾದಾಸ್ ಸರ್ ಹಾಗೂ ವೆಂಕಣ್ಣ ಸರ್ ಅವ್ರ ಕಡೆಯಿಂದ ಇವತ್ತು ನಮಗೆಲ್ಲರಿಗೂ ಸಿಕ್ಕಿದೆ. ರಿಯಲಿ ತುಂಬಾನೇ ಖುಷಿ ಆಗುತ್ತೆ ಈ ಒಂದು ಚಾರ್ಟ್ ನೋಡಿದಾಗ ಡಿಯರ್ ಫ್ರೆಂಡ್ಸ್. ಅದೇ ರೀತಿ ಮ್ಯಾಚಿಂಗ್ ಇನ್ಕಮ್. ಸೊ ನಿಮ್ಗೆಲ್ಲ ಗೊತ್ತಿದೆ, ನಾನು ಆಲ್ರೆಡಿ ಹೇಳಿದೆ ರೈಟ್ ಟು ಲೆಫ್ಟ್. ಸೊ ಯಾವತ್ತೇ ಆಗ್ಲಿ ಒಂದು ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ಹೋಗ್ಬೇಕಾದ್ರೆ ಎರಡು ಕಣ್ಣು ಅಥವಾ 2 ಕೈ ಅಂತ ನಾವ್ ಏನಂತ ಅನ್ಕೊಳ್ತೀವೋ, ಈ ತರ ನಮ್ಮ ಒಂದು 2 ಕಣ್ಣುಗಳು ವರ್ಕ್ ಮಾಡಿದಾಗ್ಲೇ ನಮಗೆ ಕರೆಕ್ಟ್ ಆಗಿ ನಮ್ಮ ಒಂದು ದೃಷ್ಟಿ ಇರುತ್ತೆ. ಈ ರೀತಿ ನಾವು ಕರೆಕ್ಟ್ ಆಗಿ ಎರಡನ್ನೂ ಫೋಕಸ್ಡ್ ಆಗಿರ್ಬೇಕಾದ್ರೆ ರೈಟ್ ಲೆಫ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಈ ಸಿಸ್ಟಮ್ ಅಲ್ಲಿ ನಾವು ನೋಡೋದಾದ್ರೆ ಒಂದು ರೈಟ್ ಟೀಮ್ ಅಂತ ಇರುತ್ತೆ, ಒಂದು ಲೆಫ್ಟ್ ಟೀಮ್ ಅಂತ ಇರುತ್ತೆ. ಯಾವಾಗ ನಿಮ್ಗೆ ರೈಟ್ ಟೀಮ್ ಅಂಡ್ ಲೆಫ್ಟ್ ಟೀಮ್ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳು ಬಂದ್ರುನುವೆ ನಿಮಗೆ ಒಂದು ಪೇರ್ ಮ್ಯಾಚ್ ಆಗುತ್ತೆ. ಇಮಿಡಿಯೇಟ್ ಆಗಿ ನಿಮ್ಗೆ ಸಿಗುತ್ತೆ 500 rupees, 500 ರೂಪಾಯಿ ಒಂದು ಪೇರ್ ಮ್ಯಾಚಿಂಗ್ ಸಿಗುತ್ತೆ ಅಂದ್ರೆ ಇಟ್ಸ್ ರಿಯಲಿ ವಂಡರ್ಫುಲ್ ಇನ್ಕಮ್ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ನಾವು ಒಂದು ದಿನದಲ್ಲಿ 50 ಜನ ನಿಮ್ಮ ರೈಟ್ ಟೀಮ್ ಅಂಡ್ ಲೆಫ್ಟ್ ಟೀಮ್ ಅಲ್ಲಿ 50 ಜನ ಬಂದಾಗ ಒಂದು ದಿನಕ್ಕೆ ನೀವು ಇಲ್ಲಿ 25,000 ತಗೋಬಹುದು ಡಿಯರ್ ಫ್ರೆಂಡ್ಸ್. ಎಷ್ಟೋ ಜನಕ್ಕೆ ಒಂದು ತಿಂಗಳಿಗೆ 20,000 ಸಹ ಸ್ಯಾಲ್ರಿ ಬರ್ತಾ ಇಲ್ಲ. ಸೊ ಎಂತ ಕಷ್ಟ ಇದೆ ಹೊರಗಡೆ ಅಂದ್ರೆ, ಒಂದು ಸೆಕ್ಯೂರಿಟಿ ಇರ್ಬೋದು ಅಥವಾ ಒಂದು ಗಾರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು, ಹೌಸ್ ಕೀಪಿಂಗ್ ಪೀಪಲ್ ಇರ್ಬೋದು, ತುಂಬಾನೇ ಕಷ್ಟ ಪಡ್ತಿರ್ತಾರೆ. ಕೇವಲ ಒಂದು 15ರಿಂದ 17, 16 ಸಾವಿರ ರೂಪಾಯಿಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ಮೋರ್ ದೆನ್ 8 to 10 hours ವರ್ಕ್ ಮಾಡ್ತಾ ಇರ್ತಾರೆ ಡಿಯರ್ ಫ್ರೆಂಡ್ಸ್. ಸೊ ಇಂತ ಒಂದು ಅವಕಾಶನ ಕೊಟ್ಟಾಗ ನಿಮ್ಮನ್ನ ಅವರು ಬಹಳ ಎತ್ತರದಲ್ಲಿ ಗೌರವಿಸ್ತಾರೆ.